ಕಾಣಿಕದ ಕಲ್ಲ ಅಂತ. ಏನ್ ಶೆಟ್ರ್ ಸಿನಿಮಾ ಮಾಡ್ತಿದಾರ ತಪಸ್ ಮಾಡ್ತಿದಾರ ಅಂತ ಅನ್ಸುತ್ತೆ. ನಾನು ಹಿಂದಿದ ಕತೆ ಹೇಳ್ಬೇಕಂತಿದ್ದೆ, ಇಷ್ಟೊಂದು ತುಂಬಾ ಹಿಂದಿನ ಕತೆ ಹೇಳ್ಬೇಕಂತ. ಪಕ್ಕದ ಮನೆ ಹುಡುಗಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ ನೀವಿದ್ದೀರಿ ಅನ್ನಿಸ್ತಿತ್ತು. ನೀವು ಇಲ್ಲಿ ಕಥೆ ಇಲ್ಲಿಯ ದೃಶ್ಯಗಳನ್ನು ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋದ್ರಿ. ನೀವು ಅದಕ್ಕೊಂದು ಡ್ರೋನ್ ಹಾರಿಸ್ಬೇಕು ಮೇಲೆ. ನನಗಂತೂ 100 ಕತೆ ಹೇಳಿದ್ರೆ ನಾವು 3 ಲೊಕೇಶನ್ ಮುಗಿಯೋದೇ ಇಲ್ಲ. ಶೆಟ್ರು 15 ವರ್ಷನ್ಗಳನ್ನ ಬರೆದಿಟ್ಟಿದ್ರು ಈ ಸಿನಿಮಾದ್ದು ಅಂತ. ಅಂದ್ರೆ ಇದು ಬರೀ ಸಿನಿಮಾ ಅಷ್ಟೇ ಅಲ್ಲ ನನಗೆ, ಅಂದ್ರೆ ನನ್ನ ನಂಬಿಕೆ ಇದು. ಹೆಂಗ ಅನಿಸ್ತು ಫೈನಲ್ ಪ್ರಾಡಕ್ಟ್ ಅನ್ನ ನೋಡಿದಾಗ? ಐ ಹೋಪ್ ಎಲ್ಲರೂ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಪ್ರೀಕ್ವೆಲಿನ ಐಡಿಯಾ ಏನಿದು? ಎಲ್ಲ ಒಂದು ಮುಂದಿನ ಕತೆ ಹೇಳ್ತಾರಲ್ವಾ, ಒಂದನ್ನ ಹೇಳಿ ಮತ್ತೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳೋಣ. ಇದನ್ನ ನೋಡಿದಾಗ ರಾಣಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಇದ್ದೀರಿ. ಒಂದು ರೋಲ್ ಸಿಕ್ಕಾಗ ಆಬ್ವಿಯಸ್ಲಿ ಯು ಶುಡ್ ನೆವರ್ ಸೇ ನೋ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದು. ಕಾಂತಾರ ನನ್ನ ಪ್ರಕಾರ ಒಂದು ನೀರು ಹರಿಯುವ ದಿಕ್ಕನ್ನು ಬದಲಿಸಿದಂಥ ಸಿನಿಮಾ. ನನ್ನ ನಂಬಿಕೆ ಇದು. ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ ಎಲ್ಲ ವಿಚಾರಗಳು ಇರುತ್ತೆ. ಆ ಕಾಡಿನ ಮಧ್ಯದ ಶೂಟಿಂಗು, ಲೈಫ್ ಅಲ್ಲಿ ಈ ತರ ಅವಕಾಶ ಎಲ್ಲಿ ಸಿಗುತ್ತೆ ನನಗೆ? ಹಾಕಿರೋ ದುಡ್ಡಷ್ಟು OTT ರೈಟ್ಸ್ ಎಲ್ಲ ಬಂದ್ಬಿಡ್ತು ಅಂತ. ಕಾಂತಾರ ನೋಡಿದ್ಮೇಲೆ ನಾನು ಕರಾವಳಿ ಕಡೆ ಹೋದಾಗೆಲ್ಲ ಕೊರಗಜ್ಜ ದೇವಸ್ಥಾನ ಅಂದ್ರೆ ನಾನು ಒಂದ್ಸಲ ಕೈ ಮುಗಿಬೇಕು. ನಮ್ಮೂರಿನ ಚಂದ ಅದು ನೀವು ನೋಡ್ಬೇಕು, ಅದು ಬೇರೆಯವ್ರು ಬಂದಾಗ ನೋಡೋದಲ್ಲ. ತುಂಬಾ ಈ ಯುದ್ಧ ಕಲೆಗಳನ್ನೆಲ್ಲ ಕಲ್ಕೊಂಡ್ರಂತೆ. ಬಾಡಿ ಬಿಲ್ಡ್ ಮಾಡ್ಕೊಂಡು ಹೋಗಿ ನಿಂತ್ಕೊಳ್ಳೋದಲ್ಲ. ಸುಮ್ಮನೆ ಆಕ್ಟಿಂಗ್ ಮಾಡ್ಕೊಂಡಿದ್ರೆ ಸಾಕಪ್ಪ, ಇನ್ಯಾಕೆ ಮೈ ಮೇಲೆ ಹೇಳ್ಕೊಂಡೆ ಅಂತ ಏನಾದ್ರು ಫೀಲಿಂಗ್ ಬಂತ ನಿಮ್ಗೆ? ನಾನು ಅದಕ್ಕೆ ಪ್ರೆಷರ್ ಆಗಿ ತಗೊಂಡ್ರೆ ಸಿನಿಮಾ ಮಾಡಕ್ ಆಗೋದಿಲ್ಲ. ಆಡಂಬರ ಇಲ್ಲದೆ ಬರ್ತಾ ಇದ್ರಿ ಅನಿಸ್ತು. ಒಂದು ಪಾಯಿಂಟ್ ಅಲ್ಲಿ ಟ್ರೈಲರೇ ಬಿಡೋದು ಬೇಡ ಅಂತಲ್ಲ ಅನ್ಕೊಂಡ್ಬಿಟ್ಟಿದ್ವಿ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕಾಂತಾರ. ಒಂದಷ್ಟೊಂದು ಸಾವುಗಳಾಯ್ತು. ಸಖತ್ ಮಿಸ್ ಮಾಡ್ಕೊಳ್ತೀವಿ ಅವನ್ನ ಪರ್ಫಾರ್ಮೆನ್ಸ್ ನೋಡಿದಾಗ. ಅದ್ಭುತ ಕಲಾವಿದ ರುಕ್ಮಿಣಿ ಅವರ. ವಾಟ್ ನೆಕ್ಸ್ಟ್? ದೊಡ್ಡ ಲಿಸ್ಟ್ ಇದೆ. ಹೌದಾ? ಅಯ್ಯೋ ಅನೌನ್ಸ್ ಆಗ್ತಾನೆ ಇದೆಯಲ್ಲ ಒಂದೊಂದಾಗಿ. ಕಾಂತಾರ ವಿಶ್ವರೂಪ ವಿತ್ ರಿಷಬ್ ಶೆಟ್ಟಿ ಬ್ಲಾಕ್ ಬಸ್ಟರ್ ಇಂಟರ್ವ್ಯೂ ಸಂಜೆ 7ಕ್ಕೆ.